ಹಲೋ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಇಂದಿನ ಮೊದಲ ಪ್ರಶ್ನೆ: ಕನ್ನಡದಲ್ಲಿ ಮುದ್ರಿತವಾದ ಮೊದಲ ಪುಸ್ತಕ ಯಾವುದು? ನಿಮ್ಮ ಆಯ್ಕೆಗಳು: ಕಾವ್ಯಲಹರಿ, ಪರಂಗಿಯ ಹಾಸ್ಯ, ಕನ್ನಡ ವ್ಯಾಕರಣ, ಕಂದಪದ. ಸರಿಯಾದ ಉತ್ತರ ಆಪ್ಷನ್ ಸಿ, ಕನ್ನಡದ ವ್ಯಾಕರಣ. 1817ರಲ್ಲಿ ವಿಲಿಯಂ ಕೇರಿ ಅವರು ಮುದ್ರಿಸಿದ ಕನ್ನಡ ವ್ಯಾಕರಣ ಮೊದಲ ಮುದ್ರಿತ ಕನ್ನಡ ಪುಸ್ತಕವಾಗಿದೆ. ಎರಡನೆಯ ಪ್ರಶ್ನೆ: ಮೊದಲ ಕನ್ನಡ ಟಾಕಿ ಸಿನಿಮಾ ಯಾವುದು? ನಿಮ್ಮ ಆಯ್ಕೆಗಳು: ಸತ್ಯ ಹರಿಶ್ಚಂದ್ರ, ಸಂತ ತುಕಾರಾಮ್, ಮಿರ್ಜಾ, ರಾಜಕುಮಾರಿ. ಸರಿಯಾದ ಉತ್ತರ ಆಪ್ಷನ್ ಎ, ಸತ್ಯ ಹರಿಶ್ಚಂದ್ರ. 1934ರಲ್ಲಿ ಬಿಡುಗಡೆಯಾದ ಸತ್ಯ ಹರಿಶ್ಚಂದ್ರ ಕನ್ನಡ ಮೊದಲ ಟಾಕಿ ಚಿತ್ರವಾಗಿದೆ. ಮೂರನೆಯ ಪ್ರಶ್ನೆ: ಕನ್ನಡ ರಾಜ್ಯೋತ್ಸವ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಡಿಸೆಂಬರ್, ಅಕ್ಟೋಬರ್, ನವೆಂಬರ್, ಜೂನ್. ಸರಿಯಾದ ಉತ್ತರ ಆಪ್ಷನ್ ಸಿ, ನವೆಂಬರ್. ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ, ಏಕೆಂದರೆ ಆ ದಿನ 1956ರಲ್ಲಿ ಕನ್ನಡ ನಾಡು ಏಕೀಕೃತವಾಯಿತು. ನಾಲ್ಕನೆಯ ಪ್ರಶ್ನೆ: ರಾಷ್ಟ್ರಕವಿ ಎನ್ನಿಸಿಕೊಂಡ ಕನ್ನಡ ಕವಿ ಯಾರು? ನಿಮ್ಮ ಆಯ್ಕೆಗಳು: ಕುವೆಂಪು, ದಾರಾ ಬೇಂದ್ರೆ, ಗೋಪಾಲಕೃಷ್ಣ ಅಡಿಗ, ಪುಟ್ಟಪಾರ್ತಿ ನರಸಿಂಹಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ, ದಾರಾ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರನ್ನು ರಾಷ್ಟ್ರಕವಿ ಎಂಬ ಗೌರವದಿಂದ ಕರೆಯಲಾಗುತ್ತದೆ. ಐದನೆಯ ಪ್ರಶ್ನೆ: ಮಲೆ ಮಹದೇಶ್ವರ ಬೆಟ್ಟ ಯಾವ ಜಿಲ್ಲೆಗೆ ಸಂಬಂಧಪಟ್ಟ ದೇವಸ್ಥಾನ ಆಗಿದೆ? ನಿಮ್ಮ ಆಯ್ಕೆಗಳು: ಕೊಡಗು, ಚಾಮರಾಜನಗರ, ಶಿವಮೊಗ್ಗ, ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಚಾಮರಾಜನಗರ. ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಮತ್ತು ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಪ್ರಸಿದ್ಧವಾಗಿದೆ. ಆರನೆಯ ಪ್ರಶ್ನೆ: ಮೊದಲ ಕನ್ನಡ ಜನಪದ ವಿಶ್ವಕೋಶವನ್ನು ಪ್ರಕಟಿಸಿದವರು ಯಾರು? ನಿಮ್ಮ ಆಯ್ಕೆಗಳು: ಜ್ಞಾನಪೀಠ ಪ್ರತಿಷ್ಠಾನ, ಕನ್ನಡ ವಿಶ್ವವಿದ್ಯಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಹಂಪಿ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಕನ್ನಡ ವಿಶ್ವವಿದ್ಯಾಲಯ. ಕನ್ನಡ ಜನಪದ ವಿಶ್ವಕೋಶವನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪ್ರಕಟಿಸಲಾಗಿತ್ತು. ಏಳನೆಯ ಪ್ರಶ್ನೆ: ಮಂಕುತಿಮ್ಮನ ಕಗ್ಗ ಕವನ ಸಂಗ್ರಹವನ್ನು ಬರೆದವರು ಯಾರು? ನಿಮ್ಮ ಆಯ್ಕೆಗಳು: ಕುವೆಂಪು, ದಾರಾ ಬೇಂದ್ರೆ, ಡಿ ವಿ ಗುಂಡಪ್ಪ, ಗೋಪಾಲಕೃಷ್ಣ ಅಡಿಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಗುಂಡಪ್ಪ. ಮಂಕುತಿಮ್ಮನ ಕಗ್ಗ ಎಂಬ ಹೆಸರು ಡಿ ವಿ ಗುಂಡಪ್ಪ ರಚನೆಯ ಒಂದು ದಾರ್ಶನಿಕ ಕವನ ಸಂಕಲನವಾಗಿದೆ. ಎಂಟನೆಯ ಪ್ರಶ್ನೆ: ಕನ್ನಡ ತಾಯಿ ಹಾಡನ್ನು ಬರೆದವರು ಯಾರು? ನಿಮ್ಮ ಆಯ್ಕೆಗಳು: ಕೆ.ಎಸ್. ನಾರಾಯಣಾಚಾರ್ಯ, ಹೂವಿನಹಳ್ಳಿ ಕೃಷ್ಣಮೂರ್ತಿ, ಹೂವಿನಹಡಿಗಳ್ಳಿ ಬಸವರಾಜ್, ಹಂಸಲೇಖ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೂವಿನಹಡಗಲ್ಲಿ ಬಸವರಾಜ್. ಜಯಭಾರತ ಜನನಿಯ ತನುಜಾತೆ ಎಂಬ ಪ್ರಾರಂಭದ ಕನ್ನಡ ತಾಯಿಯ ಹಾಡನ್ನು ಬರೆದವರು ಹೂವಿನಹಡಗಲ್ಲಿ ಬಸವರಾಜ್. ಒಂಬತ್ತನೆಯ ಪ್ರಶ್ನೆ: ಕನ್ನಡದ ಮೊದಲ ಜ್ಞಾನಪೀಠ ಪುರಸ್ಕೃತ ಕವಿ ಯಾರು? ನಿಮ್ಮ ಆಯ್ಕೆಗಳು: ಕುವೆಂಪು, ಬೇಂದ್ರೆ, ತೀರ್ಥನಾಕಾರ, ಬಿ.ಎಂ. ಶ್ರೀ. ಸರಿಯಾದ ಉತ್ತರ ಆಪ್ಷನ್ ಎ, ಕುವೆಂಪು. ಕುವೆಂಪು ಕೆ.ವಿ. ಪುಟ್ಟಪ್ಪ ಅವರು 1967ರಲ್ಲಿ ಮೊದಲ ಕನ್ನಡ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾಗಿದ್ದಾರೆ. 10ನೆಯ ಪ್ರಶ್ನೆ: ರಾಜಕುಮಾರ ಎಂಬ ಟೈಟಲ್ ಪಡೆದವರು ಯಾರು? ನಿಮ್ಮ ಆಯ್ಕೆಗಳು:
ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್, ಅಂಬರೀಶ್. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಚಲನಚಿತ್ರರಂಗದ ಜೀವಂತ ಲೆಜೆಂಡ್ ಆಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ರಾಜಕುಮಾರ್ ಎಂಬ ಗೌರವ ಪದವಿಯನ್ನು ಪಡೆದವರು. ಹಾಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.